ಸಿಂಧೂರ ಏನು ನಿನ್ನ ಹೇಸಿಗೆ ಕುಣಿದ ಕೆಲಸ? ಬರಬೇಕು ಬರಬೇಕು ರಣಧೀರ್, ವೆಲ್ಕಮ್. ಸಾಕು ನಿಲ್ಲಿಸು ನಿನ್ನ ಸ್ವರೂಪ ಸಲ್ಲಾಪವನ್ನು. ಸಾಕಿದ ನಾಯಿಗೆ ಮನೆಯ ಹೊರಗಡೆ ಅನ್ನ ಹಾಕೋದು ಬಿಟ್ಟು ನನ್ನ ಮನೆಯಲ್ಲಿ ತಿರುಗಾಡಲು ಬಿಟ್ಟಿದ್ದೆ ನನ್ನ ತಪ್ಪು. ನಂಬಿದವರ ಕುತ್ತಿಗೆ ಕೊಯ್ಯುವ ಚಾಂಡಾಲ. ಯಾರು ಚಾಂಡಾಲ? ಸಾಕಿದ ನಾಯಿ ಯಾರು? ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕುವ ದ್ರೋಹಿ ಯಾರು? ರಣಧೀರ್, ರಣಧೀರ್, ನಿನ್ನ ಜೀವನ ಉದ್ಧಾರಕ್ಕಾಗಿ ನನ್ನನ್ನು ಅಸ್ತ್ರವಾಗಿ ಉಪಯೋಗಿಸಿಕೊಂಡು ನಮ್ಮಿಬ್ಬರ ಸೇಡಿನ ಸಾಗರದಲ್ಲಿ ವಿಲಾಕಾರ ನಮ್ಮಪ್ಪನೇ ಸರಿ ಎತ್ತಿ ನನ್ನನ್ನು ಕೊಲೆಗಾರನ್ನಾಗಿ ಮಾಡಬೇಡ. ತಪ್ಪು ಮಾಡಲು ನಾನೇನು ನಿನ್ನ ಮಡದಿಯನ್ನಾಗಲಿ ಅಥವಾ ನಿನ್ನ ತಂಗಿಯನ್ನಾಗಲಿ ಬಲಾತ್ಕಾರವಾಗಿ ಹಿಡಿದುಕೊಂಡಿಲ್ಲ. ಹಾಗಾದರೆ ನೀ ಮಾಡಿದ್ದಾದರೇನು?
ಹೆಗಲ ಮೇಲೆ ಕೈ ಹಾಕಿ ನಿಂತಿರುವಲ್ಲ ಯಾರೆಂದು ತಿಳಿದಿರುವೆ? ಈರನ ಧೀರನ ಕೈಕೆ ಸೋದರಿ ಕಾವೇರಿ. ರಣದಿ, ಇದೇನು ನೀನು ಆಡುತ್ತಿರುವ ಮಾತು? ಇವಳು ಖಂಡಿತವಾಗಿ ನಿನ್ನ ತಂಗಿ ಎಂದು ನನಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ನಾನು ಮೋಸಗ ಪಾಪಿ, ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ನನ್ನ ತಂಗಿ ಹೆಗಲ ಮೇಲೆ ಕೈ ಹಾಕಿ ನಿಂತ ತಪ್ಪಿಗೆ 10 ಚಾಟಿ ಏಟು ತಿನ್ನಬೇಕು. ಓ, ತಪ್ಪಿಗೆ ಶಿಕ್ಷೆ ಅನುಭವಿಸಲು ನಾನು ಸದಾ ಸಿದ್ಧ. ರಣಧೀರ್, ನೀ ಕೊಟ್ಟ ಮಾತಿನಂತೆ 10 ಚಾಟಿ ಏಟು ಮುಗಿದು ಹೋಗಿದೆ. 10 ಹೊಡೆದಿದ್ದಕ್ಕಾಗಿ ನಾಯಿಯಂತೆ ಬಾಯಿ ತೆರೀತಿರಿಯಲ್ಲ, ಹತ್ತೇಕೆ ಇನ್ನು 20 ಚಾಟಿ ಏಟು ಹಾಕು. ಎಂದಿಗೂ ನಡಗಲಾರದು ಈ ಸಿಂಧೂರನ ಗುಂಡಿಗೆ. ರಣಧೀರ್, ನೀ ಹಾಕಿದ ಸೇಡಿಗೆ ನಿನ್ನ ತಂಗಿಯೇ ನನ್ನ ಮಡದಿ. ಎಲ್ಲ ಸ್ವಚ್ಛಿನ ಖುನ್ನೆ ನನಗೆ ತಿರುಗಿ ಮಾತನಾಡುವೆಯ? ಈ ಊರನ್ನಾಳುವ ಇವರಿಗೆ ಹುಲಿಯಾಗಿ ಕೇಳುವೆಯ ಮಗನೇ? ಇದೇ ಈ ಬಂದೂಕಿನಿಂದ ನಿನ್ನನ್ನು ಬಲಿಗೆ ಕೆಂಡಕ ಬಂಡಕಾರೋ ಕೆಂಡ ಹುಲಿ, ಕೆಂಡಕಾರೋ ಬಂಡ ಹುಲಿಯಾಗಿ ಮೆರೆದ ಈ ಗಂಡುಗಲಿಗೆ ಮುಂದೆ ಈ ನಿನ್ನ ಗುಂಡೇಟು ಏನು ಮಾಡಲಾರದು ರಣದೇ. ನೀ ಕೊಟ್ಟ ಚಾಟಿ ಏಟು ನಾಗರಪನೆಯಾಗಿ ಎಡೆತ್ತಿ ಬೋರ್ಗರಿತಿದೆ. ನಿನ್ನನ್ನು ಕತ್ತಲಿಕೆ ಆ ಸೇಡಿನ ಸಿಡಿಲಿನ ಆರ್ಭಟದಲ್ಲಿ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟುವ ಗಂಡು ನಾನಾಗುವೆ. ಗಂಡಸನಾದರೆ ಬಿಡಿಸಿಕೋ ಮಗನೇ. ಕಾವೇರಿ, ನಡೆ ಹೋಗೋಣ. ಶಭಾಷ್ ಸಿಂಧೂರ, ಶಭಾಷ್. ಮೆಚ್ಚಿದ ನಿನ್ನ ಧೈರ್ಯಶಾಲಿಗೆ. ರಣಧೀರ್, ಇದೇನು ನೀನು ಆಡಿದ ಹುಡುಗಾಟ? ಅಣ್ಣ, ನಿನ್ನ ಮಾತಿನ ಅರ್ಥ ಮುಕ್ತವೇ ನನಗೆ ಗೊತ್ತಾಗ್ತಿಲ್ಲ ಅಣ್ಣ. ಐ ಆಮ್ ಸಾರಿ. ಈಗ ಏನು ಮಾಡುವುದು? ಇವನನ್ನು ಕೊಲೆ ಮಾಡಿದರೆ ನನ್ನ ಜೀವನದ ಗುರಿ ಮುಟ್ಟಲು ಸಾಧ್ಯವಿಲ್ಲ. ಕೈ ಬಿಟ್ಟರೆ ಮರೆಯಾದ ಪ್ರಶ್ನೆ. ಹಾ, ನನ್ನ ಕಾರ್ಯ ಸಾಧಿಸುವವರೆಗೂ ಇವರಿಗೇನು ಮಾಡಬಾರದು. ಕಾವೇರಿ, ಒಳಗೆ ನಡೀರಿ. ಸಿಂಧೂರ, ಸಿಟ್ಟಿನ ಬರದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ. ತಪ್ಪು ತಿಳಿದುಕೊಳ್ಳಬೇಡ. ಇರಲಿ, ಇನ್ನು ಮುಂದೆ ನಾವು ಹಳೆಯ ಮಾವೆಂದರು. ಸರೋಜ, ಅಗೋ ಆ ದೃಶ್ಯವನ್ನು ಕಂಡು ನಿನಗೆ ಏನನ್ನಿಸುತ್ತದೆ? ಎಷ್ಟೊಂದು ಸುಂದರವಾಗಿದೆಯಲ್ಲ ಈ ವಾತಾವರಣ. ಇಲ್ಲಿರುವ ಅಕ್ಕಿ ಪಕ್ಷಿಗಳ ಗಾನಗಳು ನೋಡ್ತಾ ಇದ್ರೆ ನನಗೂ ಇದ್ರ ಜೊತೆ ಹಾಡಿ ಕುಣಿಯಬೇಕೆಂಬ ಅನಿಸ್ತಾ ಇದೆ ನಿನ್ನ ಮನವನ್ನು. ಸರೋಜ, ಹಾಗಾದರೆ ನುಡಿಸು ನಿನ್ನ ಪ್ರೇಮ ತಂತಿ.
ಹೇ ರಾಮದೂತ ಶಕ್ತಿಶಾಲಿಯೇ, ನಿನ್ನ ಶಕ್ತಿ ನನ್ನ ಮಗನಲ್ಲಿ ವ್ಯಾಪಕವಾಗಲೆಂದು ಇವನಿಗೆ ಲಕ್ಷ್ಮಣನೆಂದು ಹೆಸರಿಟ್ಟಿದ್ದೇನೆ ತಂದೆ. ಮಾರುತಿ, ಇದ್ದಲಿಗೆ ಗ್ರಾಮ ಬೆಳಗುವ ದ್ವೀಪವಾಗಲಿ ಎಂದು ನನ್ನ ಮಗನಿಂದಲೇ ಮತ್ತೆ ಈ ಇದ್ದಲಿಗೆ ಗ್ರಾಮ ಬೆಳಗುವ ದ್ವೀಪವಾಗಲಿ ತಂದೆ. ಹಲೋ, ನಿನ್ನ ಲಕ್ಷ್ಮಣ ದುಡುಕಬೇಡ. ಹೇ ತಂದೆ ಮಾರುತೇಶ. ಹೇ ತಂದೆ ಯಾರು? ನಾನೇ ನಿನ್ನ ಗುರು ಮಾರುತೇಶ. ಗುರುಗಳೇ, ನಿಮ್ಮ ದೃಷ್ಟಿಯಲ್ಲಿ ನಾನೊಬ್ಬ ನಿಜವಾದ ಕೊಲೆಗಾರನೇ? ಹಾಗಂತ ಯಾರು ಹೇಳುತ್ತಾರೆ? ಈ ಕಲಿಯುಗದ ಜನ, ಅದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಏ ಹುಚ್ಚಪ್ಪ, ನೀನು ಸತ್ತು ಹೋದರೆ ಹೆಂಡತಿಯ ಕೊಲೆ ಅಪವಾದ ನಿನ್ನಿಂದ ದೂರವಾಗುವುದಿಲ್ಲ. ತಲೆ ಒಡೆದು ಬದುಕುವ ಜನರೆದುರು ನೀನು ಜನನಾಯಕನಾಗಿ ಬಾಳಬೇಕು. ಜನರೇ ಕೊಲೆಗಾರನೆಂದು ಸಾರುತ್ತಾ ಇರುವಾಗ ನಾನೊಬ್ಬ ನಿಜ ಹೇಳಿದರೆ ಯಾರು ನಂಬುತ್ತಾರೆ? ಹೇಳಿ ಗುರುಗಳೇ, ಈ ಕಲಿಯುಗದ ಜನ ನಿಜವಾಗಲು ನಂಬುತ್ತಾರೆ. ಲಕ್ಷ್ಮಣನೆಂಬ ನಾಮದ ಬಲ ಶಕ್ತಿ ಗರತಿಯನ್ನು ಕಾಪಾಡುವುದಕ್ಕೆಲ್ಲ. ನಿನ್ನ ಗುರು ಇನ್ನು ಮುಂದೆ ಅಮಾನಿಕರನ್ನು ಬಲಿ ತೆಗೆದುಕೊಳ್ಳುವ ಭಂಡರ ಗುಂಡಿಗೆ ಸೀಳುವ ಗಂಡುಗೊಲಿಗೆ ನೀನಾಗಮಾಗು. ನಿನ್ನ ಹೆಂಡತಿಯನ್ನು ಕೊಂದ ತಲೆ ಹಿಡುಕರು ಯಾರೆಂದು ಪತ್ತೆ ಹಚ್ಚುವುದಕ್ಕಾಗಿ ಇನ್ನು ಮುಂದೆ ಲಕ್ಷ್ಮಣನೆಂದು ಹೆಸರನ್ನು ಕಿತ್ತಾಕಿ ಕಲಿಯುಗದ ನರಸಿಂಹನೆಂಬ ನಾಮ ಧರಿಸಿ ಈ ಕಲಿಯುಗದ ಶ್ರೀಮಂತರ ಸೊಕ್ಕನ್ನು ಸೆದೆಬಡಿಯಲು ನೀನು ಅಶ್ವಮೇಧದ ರೂಪ ತಾಳಿ ಧರ್ಮವನ್ನು ಎತ್ತಿ ಹಿಡಿದು ಅಧರ್ಮವನ್ನು ಬೆನ್ನು ಹತ್ತಿ ಬೇಟೆಯಾಡುತ್ತಾ ನ್ಯಾಯದ ಪರವಾಗಿ ಹೋರಾಟ ಮಾಡು. ಸತ್ಯಕ್ಕೆ ಜಯ ಸಿಗಲಿ, ಅಶ್ವಮೇಧದ ಶಕ್ತಿಯನ್ನು ನಿನ್ನದಾಗಲಿ. ಇದೇ ನಿನ್ನ ಗುರುರಾಮ ವಚನ. ಹೌದು ಹೌದು, ಇಂದಿನಿಂದ ನಾನು ಅಶ್ವಮೇಧದ ಉಗ್ರ ರೂಪ ತಾಳಲೇಬೇಕು. ಸತ್ಯ ನ್ಯಾಯ ಧರ್ಮಕ್ಕೆ ಎಂದಿಗೂ ಜಯ ಸಿಗಲಾರದು. ನನ್ನ ತಂದೆ ತಾಯಿಯ ಕೊಂದವರು ಯಾರೆಂದು, ನನ್ನ ಹೆಂಡತಿಯ ಕೊಲೆಗೈದು ಆ ಅಪರಾಧವನ್ನು ಹೊರಿಸಿದ ಆ ಬಂಡರಿಗೆ ನಾ ಪತ್ತೆ ಹಚ್ಚಲೇಬೇಕು. ಪರನಾರಿಯರ ಪಟ್ಟದ ರಾಜನಾಗಿ ಮೆರೆಯುತ್ತಿರುವ ಅವರ ಗರ್ವ ಇಳಿಸುವುದಕ್ಕಾಗಿ ಇಂದಿನಿಂದ ನಾನು ಕಲಿಯುಗದ ನರಸಿಂಹ. ಏ ರಾಮದೂತ ಶಕ್ತಿಶಾಲಿ, ನಿನ್ನ ಶಕ್ತಿ ನನ್ನ ಮಗನಲ್ಲಿ ವ್ಯಾಪಕವಾಗಲೆಂದು ಇವನಿಗೆ ಲಕ್ಷ್ಮಣನೆಂದು ಹೆಸರಿಟ್ಟಿದ್ದೇನೆ ತಂದೆ. ಇದ್ದಲಿಗೆ ಗ್ರಾಮದ ದೊರೆ ಎಂದು ಜನ ಬರಬಿಲಿಸಿನಿಂದ ಇವನ ಹೆಸರನ್ನು ರಾಜೇಂದ್ರ ಬಹದ್ದೂರ್ ಎಂದು ಕೂಗುತ್ತಿರುವಾಗ ಆ ಕೂಗಿನ ಜಯಕಾರದಲ್ಲಿ ಅವನ ಸತಿ ರಾಜೇಶ್ವರಿ ಕೂಡ ಸ್ವರ್ಗ ಸೇರಿದಳು. ಇಂದು ಹರಿದ ಈ ದುಃಖದ ಕಣ್ಣೀರ ಕಹಳೆ ಮುಂದೊಂದು ದಿನ ಬೆಳೆಯುವ ನನ್ನ ಮಗನೆಂದಲೇ ಮತ್ತೆ ಇದ್ದಲಿಗೆ ಗ್ರಾಮ ಬೆಳಗುವ ದ್ವೀಪವಾಗಲಿ ಎಂದು ಕಂಡ ನಿನ್ನ ತಂದೆಯ ಕನಸು ಕನಸಾಗಿಯೇ ಉಳಿತೆ. ಈ ಜಗದ ದುಷ್ಟರನ್ನು ಸಂಹರಿಸುತ್ತಾನೆಂದು ಬಲವಾಗಿ ನಂಬಿದ ನಿನ್ನ ತಂದೆಯ ಒಡಲಿಗೆ ಮತ್ತೆ ಕಿಚ್ಚನ್ನ ಆವರಿಸಿ ಜೈಲಿಗೆ ಹೋದಿಯ ಕಂದ ಕಂದ. ನೀವು ಓ ನನ್ನ ರೈತ ಬಾಂಧವರಿ, ನೀವೇನಾದರೂ ನೋಡಿದಿರಾ ನನ್ನ ಮಗ ಎಲ್ಲಿ ಅಂತ? ನೋಡಿದರೆ ಹೇಳಿರಪ್ಪ ಎಲ್ಲಿರುವನೆಂದು ನನ್ನ ಮಗ. ಲೋಕನಾಥ, ಕಷ್ಟದ ಕಣ್ಣೀರಿನಲ್ಲಿ ಆಗ್ತಾನೆ ಯಾರನ್ನು ಹುಡುಕುತ್ತಿರುವೆ? ಹ ಇದೇನು ವಿಚಿತ್ರ, ನಮ್ಮ ಸಾಹುಕಾರ ಧ್ವನಿ ಕೇಳಿ ಬರುತ್ತಿದೆಯಲ್ಲ? ಸತ್ಯವನ್ನು ನಿನಗೆ ಎತ್ತರಿಸಲು ಬಂದಿರುವ ವಾಣಿ. ಸುಳ್ಳು ಸುಳ್ಳು, ನೀವು ಇದ್ದಲಿಗೆ ಗ್ರಾಮದ ದೊರೆಗಳು ರಾಜೇಂದ್ರ ಬಹದ್ದೂರ್, ನಾನು ನನ್ನ ಮಗ ಲಕ್ಷ್ಮಣನನ್ನು ಹುಡುಕುತ್ತಿರುವೆ. ಲಕ್ಷ್ಮಣನನ್ನು ಹುಡುಕಲು ಹೊರಟಿವೆಯಾ? ಇಲ್ಲ ಸಿಂಧೂರನನ್ನು ಕಾಣಲು ಹೋಗುತ್ತಿರುವೆಯಾ? ಈ ಬಡವನಿಗೆ ಇರುವುದು ಒಬ್ಬನೇ ಮಗ, ಅದು ಲಕ್ಷ್ಮಣ. ಸಿಂಧೂರ ಯಾರೆಂದು ನನಗೆ ಅರ್ಥವಾಗುತ್ತಿಲ್ಲ. ಯೋಚನೆ ಮಾಡು ಲೋಕನಾಥ. ನನ್ನ ಮನೆಯಲ್ಲಿ 10 ವರ್ಷಗಳಿಂದ ದುಡಿದು ಋಣ ಮುಟ್ಟಿಸುತ್ತಿರುವೆ. ನೀನು ಮಾಡುವ ಉಪಕಾರಕ್ಕೆ ನಾನು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿರುತ್ತಿರುವುದಲ್ಲ. ಲೋಕನಾಥ, ಭಯಪಡಬೇಡ. ನಾನೇ ನಿನ್ನ ಸಾಹುಕಾರ ಶಿವನಹಳ್ಳಿಯ ದೊರೆ ವಿಜೇಂದ್ರ ರಾಜೇಂದ್ರ ಬಹದ್ದೂರ. ಸಿಂಧೂರ ಮತ್ತು ಲಕ್ಷ್ಮಣನಿಗೆ ಜನ್ಮ ಕೊಟ್ಟ ತಂದೆ ನಾನಾದರೂ ಸಾಕಿ ಬೆಳೆಸಿ ಅವನನ್ನು ಕೊಂಡಾಡುವಂತೆ ಮಾಡಿದ ತಂದೆ ನೀನೇ.
ಹೆತ್ತ ತಂದೆ ಸ್ಥಾನದಲ್ಲಿದ್ದುಕೊಂಡು ಆ ನರವ್ಯಾಘ್ರ ರಣಧೀರನ ನನ್ನ ಕಿರಿಯ ಮಗ ಸಿಂಧೂರನನ್ನು ಎತ್ತಿಕೊಂಡು ಹೋಗಿ ಜೋಪಾನ ಮಾಡಿ ಕಲಿಯುವುದ ಕಳನಾಯಕನಾಗಿ ಮಾಡಿದ್ದಾನೆ. ಅವನನ್ನು ಹೇಗಾದರೂ ಕಾಪಾಡಿ ಅಣ್ಣ ತಮ್ಮರನೆಂದು ಒಂದುಗೂಡಿಸಿ ಸೇಡಿಗಾಗಿ ಸಿಡಿದಿದ್ದ ಸಿಂಧೂರ ಲಕ್ಷ್ಮಣ ಎಂದು ಸಿಡಿದೇಯಿಸಿ ಆ ಸಿಡಿಲಿನ ಎದುಗಾರಿಕೆಯಲ್ಲಿ ಎದೆಬ್ಬಿಸಿ ಬರುವ ಆ ಕದಿಮ ರಣಧೀರನ ರಕ್ತದೋಕು ಆಡುವ ಶಕ್ತಿ ತುಂಬುವ ಸೂತ್ರಧಾರಿ ನೀನಾಗು. ಈ ವಿಜಯರಾಜೇಂದ್ರ ಬಹದ್ದೂರನ ಮಾತು ನಡೆಸಿ ಕೊಡುತ್ತೇನೆಂದು ಪ್ರತಿಜ್ಞೆ ಮಾಡು. ಲೋಕನಾಥ, ಪ್ರತಿಜ್ಞೆ ಮಾಡು. ಸಾಹುಕಾರೆ, ಯಾವಾಗ ನೀವು ನನ್ನನ್ನು ನಿಮ್ಮ ಮಗನಂತೆ ಬೆಳೆಸಿದ್ರಿ ಎಂದಾಗ ನಿಮ್ಮ ಮನೆ ಋಣ ತೀರಿಸುವುದಕ್ಕಾಗಿ ನನಗೆ ಸಿಕ್ಕ ಒಂದೇ ಒಂದು ಅವಕಾಶವಿದು. ನಿಮ್ಮ ಮಾತಿನಂತೆ ಅಣ್ಣ ತಮ್ಮರನ್ನು ಒಂದುಗೂಡಿಸಿ ಆ ರಣಧೀರನ ರುಂಡ ಮುಡಿಯಿಂದ ಬೇರ್ಪಡಿಸಿ ಮತ್ತೆ ಹುತ್ತಲಿಗೆ ಗ್ರಾಮದ ದೊರೆಯಾಗಿ ನಿಲ್ಲಿಸುವ ಸೌಕರ್ಯ. ಈ ನನ್ನ ಮಾತು ಸತ್ಯ ಸತ್ಯ ಸತ್ಯ. ಸಿಂಧೂರನನ್ನು ಕಾಣಲು ಇದೇ ಸರಿಯಾದ ಸಮಯ. ನಾನು ಜಮೀನ್ದಾರನ ಹತ್ರ ಮಾಡಿದ ಸಾಲವನ್ನು ರಣಧೀರ ತೀರಿಸಿದ್ದಾನೆ. ಅದಕ್ಕಾಗಿ ನಾಳೆನೇ ಅವನ ಮನೆಯ ಕೆಲಸಕ್ಕೆ ಹೋಗಬೇಕಾಗಿದೆ. ಮಾನವನ ಮೆದುಳಿನ ಹರಿಯುವ ಮೋಸದ ಮಾರ್ಜಾಲಕ್ಕೆ ಇಂದು ನಾ ಬಲಿ ರಚಿಸಿ ಬೇಟೆಗಾರನಾಗಲೇಬೇಕು. ಮಾನವಂತ ಮಗನೆಂದು ಕೊಂಡಾಡಿದ ಜನರ ಎದುರಿಗೆ ಇವನೊಬ್ಬ ಹೆಂಡತಿ ಕೊಲೆಗೈದನೆಂದು ಬಣ್ಣ ಹಚ್ಚಿ ಬಗೊಳ್ಳುವಂತೆ ಮಾಡಿದ ಆ ನರಹಂತಕರಿಗೆ ನಾ ಕೆರಳಿ ನಿಂತಾಗ ಮಾತ್ರ ಸಾಧ್ಯ. ಸತ್ಯದಲ್ಲಿ ಸತ್ಯ ಹರಿಶ್ಚಂದ್ರ, ನ್ಯಾಯದಲ್ಲಿ ಶ್ರೀರಾಮಚಂದ್ರ, ಗುಣದಲ್ಲಿ ದೇವೇಂದ್ರ, ಈ ಮೂರು ನೀತಿಗಳನ್ನು ಅನುಸರಿಸಿ ನಿಮ್ಮನ್ನು ಮಟ್ಟ ಹಾಕದೆ ಹೋದರೆ ನಾನು ಕಲಿಯುಗದ ಭಗೀರಥ ಪೊಂಡ ಹುಲಿನೇ ಅಲ್ಲ. ಅಲ್ಲಲ್ಲಿ ಸೇವಂತಿ, ನಿನ್ನ ಲವ್ ಮಾಡಾಕತ್ ಪಡಬಾರ್ ನಾಯಿ ಪಾಡೆಲ್ಲ ಮುಗೀತು. ನಿನ್ನಿಂದ ಒಂದು ಮುತ್ತು ಕಂಡಿಲ್ಲ ನಾವು. ಅದು ಹೋಗ್ಲಿ, ದೂರಿಂದ ಮಾತಾಡ್ಸಕ್ ಬಂದ್ರ ಚಂದಾಗ ಎರಡು ಮಾತೇಳಿ ಮಾಮ ಅಂತೇಳಿ ಗಂಗಾದ ಕೆನಿ ಮೊಸರು ಹಾಕಿ ಊಟ ಮಾಡಿಸಿದ್ದು ಕೇಳಾಕ ಹೋಗ್ಬೇಡ. ಅದ್ರ ಸುದ್ದಿನ ಎತ್ತಲಾರಂಗ ಆಗ್ಬಿಟ್ಟೈತಿ. ಅಯ್ ಹೌದಾ, ಈಗ ಅದಕ್ಕೆ ಏನ್ ಮಾಡ್ಬೇಕಂತ ಮಾಡ್ರಿ ಇಬ್ರು ಸೇರಿ? ಹೌದು, ನಿಮ್ಮಿಬ್ರನ್ನ ಹೆಂಗ್ ಮದುವೆ ಆಗುದು? ನೀನು ಮದುವೆ ಅಕ್ಕಿನಂತ, ಇವನು ಮದುವೆ ಅಕ್ಕಿನಂತಾರ. ಅಲ್ಲ, ನಿಮ್ಮಿಬ್ರೊಳಗೆ ಯಾರು ಮದುವೆ ಆಗ್ಬೇಕು ಅಂತೀನಿ. ನೋಡಿ, ಯಾರು ಒಬ್ರು ಮದುವೆ ಆಗ್ಬಿಡಿ, ಅದ್ರೊಳಗ ತೊಗೊಂಡು ಯಾರು ಆರಿಸ್ಕೋ. ಅವನಾರ ಆರಿಸ್ಕೋ, ಇಲ್ಲ ನಾನಾರ ಆರಿಸ್ಕೋ. ಸೇವಂತಿ, ನಿನ್ನ ಕೈ ಹಿಡಿಯೋ ಸಲುವಾಗಿ ಶೀರಿ ಅಂಗಡಿ ತಂದು ನಿಂದಿರ್ತೀನಿ ನಿನ್ನ ಮುಂದೆ. ನಾನಾ ನಿನ್ನ ಗಂಡ. ನೋಡ ಸೇವಂತಿ, ನೀ ಏನಾರ ಹೂ ಅಂದಿ ಅಂದ್ರ ಬಂಗಾರ ಅಂಗಡಿನ ತಂದು ನಿಮ್ಮ ಮನೆ ಮುಂದೆ ಇಡ್ತೀನಿ. ಹೋ 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 ಹೋ, ಇದು ಯಾಕ ಬಾಳ ತಪ್ಪ. ಹೌದು, ಇವ್ರಿಬ್ರೊಳಗೆ ಯಾರನ್ನ ಲಗ್ನ ಅಲ್ಲಿ? ಇವನಾಲ್ಯೋ ಒಡಪೇಳೆ ಹೇಳ್ತೀನಿ ಕೇಳ ಮಾಮ. ಇದ್ರಾಗ ಅವನವನ ಮುಂದದೀನಿ. ಹೇಳ ಬಿಡ್ಲ? ಹಣೆಗೆ ಕುಂಕುಮ ಚಂದ, ಕೊರಳಿಗೆ ತಾಳಿ ಚಂದ, ನನ್ನವರು ನನಗೇ ಚಂದ. ಅದು ಯಾರಂದ್ರ ನಾನ ಅವ. ಜಲ್ದಿ ಹೇಳು. ಹೇಳ ಪಟ್ನ ಹೇಳು. ನನ್ನ ಹೆಸರು ಹೇಳು. ಮತ್ತ ನೀ ಸಿಟ್ಟಾಬಾರ್ದ? ಹೇಳ ಅದ್ರೊಳಗೆ ಏನೈತೆ? ಅವ ಆದ್ರೂ ಒಂದ, ನಾ ಆದ್ರೂ ಒಂದ. ಎರಡು ಲಗ್ನನ ಅಲ್ಲ. ನನಗ ಸರಿಗಮ್ಮ ಬೇಕ. ಬ್ಯಾಂಕಿ ಬಬಲಾದಿ. ಮತ್ತೆ ಯಾಕೆ ತಡ ಮಾಡ್ತೀರಿ? ಇದ ಹೊರಪ್ನಾಗ ಹೋಗಿ ಒಂದು ನಾಟಕ ಮಾಡುವ ಬೋರಿ ಚಂದದಿ ಮಾರ್ಯಗ ಬಾರಿ ಎಬಸಿ ತೋರಿಸತಾಳೆ ಗಗರಿ ಹರೆಯದ ಹುಡುಗರ ಹೌಹಾರಿ ನಮ್ಮೂರ ಜಾತ್ರೆಯಾಗೈತೆ ಕಾತ್ರಿ ಬರದ ಕಣ್ಣೀರಾತ್ರಿ ಮಾಡುವ
ನಮ್ಮೂರ ಜಾತ್ರೆಯಾಗೈತಿ ಗಾತೆ ಬರಬೇಕ ನೀರಾತೆ ನಮ್ಮೂರ ಜಾತ್ರೆಯಾಗೈತಿ ಗಾತೆ ಬರಬೇಕ ನೀರಾತೆ ಹುಡುಗೀನಿ ಸಂಕ್ರಾಂತಿ ಸ್ವಲ್ಪ ಬೆಳಕಿ ಹುಡುಗೀನಿ ಸಂಕ್ರಾಂತಿ ಸ್ವಲ್ಪ ಬೆಳಕಿ ಕನ್ನಡ ಸಾಲಿಗೆ ಹೋಗುವಾಗ ಸೋಗ ಮಾಡಿ ನವಿಲಿಗೆ ಬಂದಂಗಲ ಹಚ್ಚಿ ಹೋಗುವಾಗ ಸೋಗ ಮಾಡಿ ನವಿಲಿಗೆ ಬಂದಂಗಲ ಹಚ್ಚಿ ಅದಿ ಚಂದನ ಬಂದಿ ನೋಡಾಕನಿ ಗಜನಿಂದಿ ಅದಿ ಚಂದನ ಬಂದಿ ನೋಡಾಕನಿ ಗಜನಿಂದಿ ನಿಂತ ಜಾತ್ರೆ ಮಾಡೋಣ ಕಾತ್ರಿ ಬರಬೇಕು ರಾತ್ರಿ ಮುತ್ತಲಿಗೆ ಜಾತ್ರೆ ಮಾಡೋಣ ಕಾತ್ರಿ ಬರಬೇಕು ರಾತ್ರಿ ಬಳ್ಳೊಳ್ಳಿ ಕಬಾಬ್ ಅದಾವನ್ರಿ ಗುಣಶೇಖರ, ಸಾಹುಕಾರರು ಹೊರಗಡೆ ಹೋಗಿದ್ದಾರೆ. ಈಗಲಾದ್ರೂ ಬಂದು ಹೊಟ್ಟೆ ತುಂಬಾ ಊಟ ಮಾಡಬಾರಪ್ಪ. ಬೇಡ ಮಾವ, ಮನೆ ಯಜಮಾನ್ರು ಊಟ ಮಾಡುವವರೆಗೂ ಕೂಲಿಕಾರರು ಊಟ ಮಾಡುವಂತಿಲ್ಲ. ನಿಜ ಗುಣಶೇಖರ, ನಿಜ. ನಿನ್ನ ಒಳ್ಳೆಯ ಗುಣಕ್ಕೆ ಆ ದೇವರೇ ಒಂದು ದಾರಿ ತೋರಿಸುತ್ತಾನಪ್ಪ. ಗುಣಶೇಖರ, ನಡಿಯಪ್ಪ, ಸಾಹುಕಾರ ಬರೋದ್ರೊಳಗೆ ಎಲ್ಲ ಕೆಲಸ ಮಾಡಿ ಮುಗಿಸೋಣ. ಅಣ್ಣ ಅಣ್ಣ ಅವರು ಹೊರಗಡೆ ಹೋಗಿದ್ದಾರೆ. ಅವರೇ, ಏನಾದ್ರೂ ಕೆಲಸವಿತ್ತೆ? ಮನೆಗೆ ಏನಾದ್ರೂ ಸಿಂಧೂರ ಬಂದಿದ್ದಾನೆಯಾ? ಇನ್ನೂ ಬಂದಿಲ್ಲ ಅವರೇ. ಹಾ ಸರಿ, ಕೆಲಸ ಮುಗೀತಲ್ಲ, ಇನ್ ತಾವಿನ್ನೂ ಹೋಗಬಹುದು. ಆಯ್ತವರೇ.
ಒಬ್ಬಳೆ ಮೌನ ಧ್ಯಾನ ಮಾಡ್ತಿರುವೆಲ್ಲ. ಅಣ್ಣ ಎಲ್ಲ ಹಾಳಾಗಿ ಹೋಗಿದೆ ಅಣ್ಣ, ಅದಕ್ಕೆ ಯೋಚನೆ ಮಾಡ್ತಾ ನಿಂತಿದ್ದೆ. ಕಾಲಜ್ಞಾನ ಪ್ರಕಾರ ಮಾಡ್ತಾ ತಾಳು ಹಾಕುವ ವಸ್ತು ಮರಳಿಸುವುದಿಲ್ಲ. ಅದನ್ನೇನಿದ್ದರೂ ಮೋಸದಿಂದ ಗೆಲ್ಲಬೇಕು. ಹೇಳು ಕಾವೇರಿ, ಯಾವುದು ಹಾಳಾಗಿತ್ತು? ಕಪಟಿನಲ್ಲಿ ನನ್ನ ನೆಕ್ಲೆಸ್ ಕಳವಾಯ್ತು ಅಣ್ಣ. ಕಾವೇರಿ, ಏನು ಹೇಳ್ತಿರುವೆ ನೀನು? ನಿಜ ಹೇಳುತ್ತಿರುವೆ ಅಣ್ಣ, ನಿಜ ಹೇಳುತ್ತಿರುವೆ. ಯಾರೋ ಬಂದು ನನ್ನ ನೆಕ್ಲೆಸ್ ಅನ್ನು ಕದ್ದುಕೊಂಡು ಹೋಗಿದ್ದಾರೆ ಅಣ್ಣ. ಮನೆಗೆ ಕಳ್ಳರು ಬಂದು ನಕ್ಲೆಸ್ ಒಯ್ಯಲು ಸಾಧ್ಯವಿಲ್ಲ. ಲೇ ಗುಣಶೇಖರ, ಕರೆದ್ರೆ ಸಾಕೋರೆ. ಇದೇನು ಕಾವೇರಿ, ಮನೆಯಲ್ಲಿ ನಕ್ಲೆಸ್ ಕಳ್ಳತನವಾಗಿದೆ. ಇವರಿಬ್ಬರು ಊಟ ಮಾಡ್ತಿದ್ದಾರೆ. ಲೇ ತುರುಕರ, ಮನೆಯಲ್ಲಿರುವ ಲಾಕರ್ ಚಾವಿ ತಪ್ಪಿಸಿ ನಕ್ಲೆಸ್ ಕದ್ದಿದ್ದಾರೆ. ಇಬ್ಬರಲ್ಲಿ ಯಾರು ಕದ್ದವರು? ನಾವು ಹಣ್ಣ ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ನಕ್ಲೆಸ್ ಕದ್ದಿಲ್ಲ. ನನ್ನ ಮಾತು ನಂಬಿ ಸಾವುಕಾರ್ರಿ. ಹಾಗಾದರೆ ಈ ಲೋಕಿನೇ ಕಳ್ಳ. ನನ್ನ ತಂಗಿ ಹೇಳ್ತಿರುವ ಸುಳ್ಳು. ಮನೆಯ ಒಳಗಡೆ ಇರುವ ವಸ್ತು ಮಾಯವಾಗಿದೆ ಅಂದ್ರೆ ಯಾರ ಮಾತು ನಂಬಬೇಕು? ಲೇ ತುರುಕರ, ಸುಳ್ಳು ಹೇಳಿದರೆ ನಿಮ್ಮನ್ನು ಇಲ್ಲೇ ಹೂತು ಹಾಕಿ ಬಿಡುತ್ತೇನೆ. ಇದೇನು ರಣಧೀರ್, ಅಣ್ಣ ತಂಗಿ ಇಬ್ಬರು ಸೇರಿ ದೌರ್ಜನ್ಯ ನಡೆಸುತ್ತಿದ್ದೀರಲ್ಲ? ಬಾ ಸಿಂಧೂರ ಬಾ, ಇದು ದೌರ್ಜನ್ಯ ಅಲ್ಲ, ಬಾಳಿಕೆ. ಯಾವ ಆಧಾರದ ಮೇಲೆ ಈ ಅಮಾಯಕರ ಮೇಲೆ ನಿಮ್ಮ ದರ್ಪ? ಮನೆಯಲ್ಲಿರುವ ನಕ್ಲೆಸ್ ಕದ್ದಿದ್ದಾರೆ ಈ ಕದಿಮರು. ನಾನು ಹಣ್ಣ ಮುಟ್ಟಿ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ನಕ್ಲೆಸ್ ಕದ್ದಿಲ್ಲ. ಸುಳ್ಳು ಹೇಳಿದರೆ ನನ್ನ ಕುಲ ದೇವರ ಮೇಲೆ ಅದೇ. ನನ್ನ ಮಾವನನ್ನು ಹೊಡೆಯಬೇಡಿ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ. ಸರಿ ಆಚ ಮಗನೇ, ಕನಿಕರವಿಲ್ಲದ ಧನಿಕರ ಎದುರಿಗೆ ಕಣ್ಣೀರು ಸುರಿಸಿದರೆ ಕರುಣೆ ಬರುವುದಿಲ್ಲ. ಬಗಳ್ತಿರೋ ಇಲ್ಲ ಪ್ರಾಣ ಕಳೆದುಕೊಳ್ತಿರೋ? ಸಿಂಧೂರ, ಇವರು ಮಾತಿಗೆ ಹಾಗೆ ಬಗ್ಗೋದಿಲ್ಲ. ಇವರನ್ನು ಹೇಗಾದ್ರೂ ಮಾಡಿ ಕಟ್ಟಿ ಹಾಕಿ, ಯಾವಾಗ ಬುದ್ಧಿ ಬರುತ್ತೆ ಇವರಿಗೆ. ಯು ಆರ್ ರೈಟ್ ಕಾವೇರಿ. ಲೇ ಗುಣಶೇಖರ, ನಿಜ ಬಗಳ್ತೀಯೋ ಇಲ್ಲ ಒತ್ತು ಹಲ್ಲು ಮುರಿಲು? ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಾನು ಕದ್ದಿಲ್ಲ. ಸುಳ್ಳು ಹೇಳಿದರೆ ನನ್ನ ಕುಲ ದೇವರ ಮೇಲೆ. ಕುಲದೇವರ? ಎಲ್ಲಿರುವನು ನಿನ್ನ ಮನೆ ದೇವರು? ಕಾವೇರಿ, ಮೊದಲು ಜಪ್ತಿ ಮಾಡು ಈ ಮಗನನ್ನು. ಇಲ್ಲ, ಆ ಲೋಕ್ಯಾನ ಜಪ್ತಿ ಮಾಡು. ಹಾ, ಓಕೆ. ಹಾಗಾದ್ರೆ ಇವನ ಬಳೆನೂ ಇಲ್ಲ. ಎಲ್ಲ ಕಪಿಗಳೇ, ಜೇಬಿನಲ್ಲಿ ಇರದಿದ್ದರೆ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಬಾಯಿ ಬಿಡಿ. ನಾವು ಸತ್ತರೂ ಚಿಂತೆ ಇಲ್ಲ, ಆದರೆ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲು ನಾವು ಸಿದ್ಧರೂ ಇಲ್ಲ. ನಮ್ಮ ಮಾತಿನಲ್ಲಿ ಸತ್ಯವಿದ್ದರೆ ಆ ದೇವರೇ ಬಂದು ನಮ್ಮನ್ನು ಕಾಪಾಡುತ್ತಾನೆ. ದೇವರು? ಎಲ್ಲಿರುವನು ನಿಮ್ಮನ್ನು ಕಾಪಾಡಲು ಬರುವ ನಿನ್ನ ದೇವರು? ಒಂದು ವೇಳೆ ನಿನ್ನ ದೇವರೇ ಬಂದರು, ನಿಮಗೆ ಬೀಳುವ ಚಾಟಿ ಏಟು
ಖಂಡಿತ. ಅಮಾಯಕರ ಮೇಲೆ ದರ್ಪದ ಪಾಲಿಕೆ ಮಾಡುತ್ತಿರುವ ನಿಮ್ಮಂತ ಕೊಪ್ಪಿದ ಹುಲಿಗೆ ಕೊಂಡ ಹುಲಿ ಕೊಂಡ ಹುಲಿ ಅಲ್ಲಲೇ ನೀನು ತಾಪಲಿ. ಮಾನ್ಯ ಒಂದು ಹೆಣ್ಣಿನ ಮಾನ ಕಾಪಾಡಲು ಬಂದ ಕಲಿಯುಗದ ನರಸಿಂಹ. ಎಸ್ ಯು ಆರ್ ರೈಟ್. ಮೈ ಮೇಲೆ ಕಬರಿ ಇಲ್ಲದೆ ಎಗರಿ ಮಾತನಾಡಿದರೆ ನಿನ್ನ ಪಗರು ಬರುಬಿಟ್ಟೆನ ಮಗನೇ. ಎಚ್ಚರದಿಂದ ಮಾತನಾಡು. ಹುಚ್ಚರಾಗಿ ಎಚ್ಚರ ತಪ್ಪಿಕೊಳ್ಳಿ. ಈ ರಣಧೀರ ಸಿಂಧೂರ ಎಂಬ ಅವಶ್ಯಕ್ಕೆ ನಿನ್ನನ್ನು ಹೊಯ್ದು ದಪ್ಪ ಸಾಮ್ರಾಜ್ಯದ ಸ್ಥಾಪಿಸುವೆ. ತಿಳಿದುಕೋ. ಏನಿದ್ದೀರ ಎಚ್ಚರ ತಪ್ಪಿ ಮಾತನಾಡಿದ ಮಗನೇ. ನಿಮ್ ಶ್ರೀಮಂತರ ಶಿಖರದ ಮೇಲೆ ಕುಳಿತು ನಿಮ್ಮಂತವರಿಗೆ ಮಾತ ಇಳಿಸುವುದಕ್ಕಾಗಿ ಈ ಭಾರತಾಂಬೆಯ ಪುತ್ರನಾಗಿ ಹುಟ್ಟಿ ಬಂದಿದ್ದೇನೆ. ಭಾರತಾಂಬೆಯ ಪುತ್ರ. ಲೇ ನರಸಿಂಹ, ಜಿಂಕಿಯ ಬೇಟೆ ಆಡಬೇಕೆಂದ್ರೆ ಹುಲಿಯಲ್ಲಿಯೇ ಗುಂಡಿಗೆ ಇರಬೇಕು. ಅದನ್ನು ಮರೆತು ಸೆಕ್ಕವರ ಮೇಲೆ ಕೇಳಿದರೆ ಈ ಸೋಲಿಲ್ಲದ ಸರದಾರರ ಮೇಲೆ ನಿಗರಾಡಿದರೆ ಇದೇ ಭಾರತಾಂಬೆಯ ಮಡಿಲಲ್ಲಿ ಮಲಗಿಸಬೇಕಾಗುತ್ತದೆ. ಜೋಕೆ ಏನಿದ್ದೀರ ನಿನ್ನ ಎಚ್ಚರಿಕೆ ಮಾತು ಕೇಳಿ ಹೊರಟು ಹೋಗೋದಕ್ಕೆ ಹೇಳಿ ನಾನಲ್ಲ, ಕಿರಾತಕ ಕುಲದಲ್ಲಿ ಹುಟ್ಟಿದ ಗಂಡು ನಿಮ್ಮಂತ ಪೊಂಡರಿಗೆ ಪ್ರಚಂಡ ಹುಲಿ. ನಾವು ನಿಮ್ಮಂತವರ ಹುಲಿ ತೆಗೆದುಕೊಳ್ಳುವ ಗಂಡುಗಲಿಗಳು. ಸಾಕು ನಿಲ್ಲಿಸು ನಿಮ್ಮ ವಕ್ರವಾದ ನಗೆಯನ್ನು. ನೀವು ಮತ್ತೆ ಸಿಟ್ಟಿನಲ್ಲಿ ಸಿಕ್ಕವರ ಮೇಲೆ ಎರಗಿದರೆ ನಿಮ್ಮ ದರ್ಪ ಸಾಮ್ರಾಜ್ಯಕ್ಕೆ ದೊರೆಯಾಗಿ ಅಡಿಯಿಂದ ಮುಡಿಯವರೆಗೂ ರಕ್ತವಾಗಿ ಶೋಭಿಸುವ ಈ ನಿನ್ನ ತಂಗಿ ನನ್ನ ಕೈವಸವೆಂದು ತಿಳಿದುಕೋ. ಬಚ್ಚ, ಎಂತ ಗಂಡನೇ ಮಾತನಾಡಿದೀಯ. ದಿನನಿತ್ಯ ಅಡೋರ ಪಥದಲ್ಲಿ ಜಾತ್ರೆ ಮಾಡಿ ಬಡವರ ರಕ್ತ ಕುಡಿದು ಈ ನಾಡಿನ ಪುಂಡ ಹುಡುಗರ ಮಿತ್ರವ ಸೂರೋಷದ ರಾಜರಿಗೆ ಎದುರಾಗಿ ಇನ್ನೊಂದು ಸಾರಿ ನನ್ನ ತಂಗಿಗೆ ವಿಷಯಕ್ಕೆ ಮಾತಾಡ್ತಿದ್ದಾರೆ. ಹೆತ್ತವರ ಕುತ್ತಿಗೆ ಕೊಯ್ಯಲು ಸಿದ್ಧವಾಗಿದೆ. ನನ್ನ ತಂಗಿಯ ವೀರಗತಿ. ಸುತ್ತಲೂ ವೀರ ಪರಂಪರೆ ಹಾಗೆ ವರ್ಣರಂಜಿತವಾಗಿ ಶೋಭಿಸುತ್ತಿರುವ ನನ್ನ ಕಾವೇರಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಈಗಲೇ ಕೊನೆಯಾಗುವುದು ನಿನ್ನ ಕರ್ಮದ ಕತೆ. ಕರ್ಮದ ಕತೆ. ಏ ಸೊಕ್ಕಿನ ಕುಂಡಿ, ನನ್ನ ಎದೆ ತಟ್ಟಿ ನಿಲ್ಲುವಂತ ಶಕ್ತಿ ನಿಮ್ಮಲ್ಲದಿದೆ. ಆ ಗಂಡಿದೆ ಸೇಂದೂರ ಲಕ್ಷ್ಮಣ, ನೀವು ನಿಮ್ಮ ಮತ್ತೆ ದರ್ಪ ಸಾಮ್ರಾಜ್ಯವನ್ನು ಮುಂದುವರಿಸಿದ್ರೆ ಆ ದರ್ಪ ಸಾಮ್ರಾಜ್ಯಕ್ಕೆ ನಾ ತಕ್ಕ ಸವಾಲು ಹಾಕಿ ನಿಮ್ಮನ್ನು ಮತ್ತೆ ಹಾಕದೆ ಹೋಗಿದ್ರೆ ನಾನು ಈ ನಮ್ಮೂರ ಮಗನೇ ಅಲ್ಲ. ಅಣ್ಣ, ಏನಿದು ನಿನ್ನ ಹೇಳಿತನ? ಏಕಾಚಿತದ ಒಬ್ಬ ಬಡಬಿಕರೆ ನೀ ಇಂಥ ಮಾತಾಡಿಸ್ಕೊಳ್ಳದ? ಅಣ್ಣ ಬಿಡಬೇಡ, ಇವರನ್ನು ಗುಂಡು ಹಾಕು ಅಣ್ಣ. ಕಾವೇರಿ, ನಿಮ್ಮನ್ನ ಹಾಕೋ ಗುಂಡೇಟು ನನ್ನ ದೇಹಕ್ಕೆ ಗಾಯ ಮಾಡುವುದೇ ವಿನಃ ದೇಹ ಎಂದೂ ಹೋಗಲಾರದು. ನೀವೆಷ್ಟೇ ಮದವೇರಿದ ಮದ್ದಾನೆಯಂತೆ ಪುಡಿದೆದ್ದರು ನಿಮ್ಮ ಈ ಗಾಯಗೊಂಡಿರೋ ಹುಲಿ ನಿಮ್ಮನ್ನು ಬುಡ ಮೇಲು ಮಾಡಿ ನಿಮ್ಮ ಕೈ ಕಾಲನ್ನು ಮಟ್ಟ ಹಾಕದೆ ಹೋದರೆ ನಾನು ಈ ಭಾರತಾಂಬೆಯ ಪುತ್ರನೇ ಅಲ್ಲ. ಕನ್ನಡದ ಕಂದ ಲೇ ನರಸಿಂಹ, ಕಾಯಕವೇ ಕೈಲಾಸವೆಂದು ನೀನು ಇವರನ್ನು ಕಾಪಾಡಲು ಬಂದರೆ ಇವರಿಗೆ ಬೀಳುವ ಚಾಟಿ ಏಟು ನಿನಗೆ ಬೀಳುವುದು ಖಂಡಿತ. ಈ ಸಿಂಧೂರ ಸಿಡಿದೆದ್ದು ಬೆಂಕಿಯ ಕಿರಣಗಳನ್ನು ಬಿಟ್ಟರೆ ಭೂಮಿಯ ಭೂಕಂಪವಾಗಿ ಬಿರುಕು ಬಿಡುತ್ತಿರುವಾಗ ನಮ್ಮೊಂದಿಗೆ ನಿನ್ನ ಗೆತನವೇ? ಅತ್ತೆಗೊಂದು ಕಾಲವಿದ್ದರೆ ಸೊಸೆಗೊಂದು ಕಾಲ ಬಂದೇ ಬರುತ್ತದೆ. ಆ ನೀತಿಯನ್ನು ಅನುಸರಿಸಿ ನಡೆದರೆ ನಿಮಗೂ ಕ್ಷೇಮ, ನನಗೂ ಕ್ಷೇಮ. ಬನ್ನಿ ನನ್ನ ಜೋಡಿ.
ಏ ಕಟುಕರೇ, ಯಾವ ತಪ್ಪನ್ನು ಮಾಡದ ಈ ರೈತನಿಗೆ ಚಾಟಿ ಏಟಿನಿಂದ ಬಡಿದಿರಲ್ಲ. ಇದಕ್ಕೆ ಬೆಲೆ ಕಟ್ಟುವ ಸಮಯ ಮುಂದೊಂದನ್ನು ಬರುತ್ತದೆ, ಬಹು ಎತ್ತರ. ನಮ್ಮ ರಣಧೀರನ ಬಡವರ ಜೊತೆ ಇದೇ ಗೋಳಾಟ. ರಣಧೀರ್, ಹೇಳಿ ನನ್ನ ಮಗ ನೀನು. ದಿಲ್ ಸೆ ದಿಲ್ ನಾ ಜಾತಾ ಹೂ ಮಗರ್ ದಿಲ್ದಾರ್ ನಹಿ ಹೈ. इस गांव में एक ताज बन जाता हो मगर ममताज नहीं है. ले पिता फॉलो मी. ಶಿವನೇ ಶಾಂಬೋಲಿಂಗ ಬಾ ಲೇ ತಿಪ್ಪ ಬಾ. ತುಂಬ ರಾಜ್ಯ ರತ್ನವನ್ನು ಬಿರುದು ಪಡೆಯಬೇಕೆಂದು ಚಿತ್ತು ಕಟ್ಟಿ ಆ ಪಾಟೀಲ ಹಣವನ್ನು ಲೂಟಿ ಮಾಡಿದ ಈ ರಣಧೀರ ಮನಸ್ಸು ದಟ್ಟವಾದ ಹೆಚ್ಚಾಗುತ್ತದೆ. ಆ ಸೌಂದರ್ಯ ರಂಬೆಯ ಕಲ್ಪನ ಆಮೇಲೆ ಕಲ್ಪನಾ ಜೀವಕ್ಕೆ ಜೀವ ಕೊಡುವ ಜೀವದ ಗೆಳೆಯ ನಾನಿರುವಾಗ ನನ್ನ ಕಣ್ಣಿಗೆ ಮಣ್ಣರಿಸಿ ಆ ಪಾಟೀಲದ ಪಟ್ಟದ ರಾಣಿಯಾಗಿ ಕೈ ಹಿಡಿಯುವುದು ಹೇಗೆ ಸಾಧ್ಯ? ಸುಖದ ಸಂಪತ್ತಿಯಲ್ಲಿ 21ನೇ ಶತಮಾನದಲ್ಲಿ ನಾವೇ ಧನಿಕರು ಎಂದು ಗತ ವೈಭವದಿಂದ ಮೆರೆತಿರುವ ಈ ಕೆಂಡ ಪಾಟೀಲಿಗೆ ಹತ್ತು ಮಾಡಿ ಆ ಶತಮಾನಕ್ಕೆ ಆ ನಿನ್ನ ಸೋದರ ಮಾವನ ಮಗಳ ಕೈ ಹಿಡಿದು ದೊರೆಯಾಗಿ ಮೆರೆಯದು ಹೋದರೆ ನಾನು ರಣರಂಗದ ರಣಧೀರನಲ್ಲ. ಓಹೋ, ನೆನದವರ ಮನದಲ್ಲಿ ಇತ್ತ ಕಡೆನೆ ಬರುತ್ತಿದ್ದಾಳೆ ಕಲ್ಪನಾ. ಬರಲಿ ಬರಲಿ ಬರಲಿ. ನಾನೇ ನಿನ್ನ ಹಿತೈಷ ಮನ ಮೆಚ್ಚಿದ ಹುಡುಗ. ಓಹೋ ರಣಧೀರ, ಏ ಮೋಚೋಳಿನ ಬಾಯ್ನ. ಹೌದು ಕಲ್ಪನಾ, ನನ್ನ ಕಣ್ಣಿಗೆ ಬಿದ್ದಾಕ್ಷಣವೇ ನನ್ನ ಮನ ಚಟಪಟನೆಯಂತೆ ಬೇಡನ ಬಲಿಗೆ ಬಿದ್ದ ಪಕ್ಷಿಯಂತೆ ಒದ್ದಾಡುತ್ತದೆ. ಇದಕ್ಕೆ ನಿನ್ನ ಒಪ್ಪಿಗೆ? ಇದಕ್ಕೆ ನನ್ನ ಮನಸ್ಸು ಮಾತ್ರ ಯಾವತ್ತೂ ಒಪ್ಪುವುದಿಲ್ಲ. ಸುಂದರವಾದ ಹೆಣ್ಣಿನ ಮೇಲೆ ನಿಮ್ಮಂತ ಕಾಮಕರು ಕಣ್ಣು ಹಾಕ್ತಾ ಇದ್ರಲ್ಲ ನೀವು. ಕಲ್ಪನಾ, ತಂದೆ ತಾಯಿಯ ಹುಡುಕಿದ ಹೊರವನ್ನೇ ಮದುವೆ ಆಗುತ್ತೇನೆ ಅಂತ ಹೇಳಿ ನಾಳೆ ನಡೆಯುವ ಮದುವೆಗೆ ಮುಂಚೆನೆ
ರಾತ್ರಿ ಮಿನ್ನನ ಜೊತೆ ಒಂದು ಹೆಣ್ಣು ತಾಳಿ ಕಟ್ಟಿದ ಆಮೇಲೆ ಅವನಿಗೆ ಡ್ರೈವರ್ಸ್ ಕೊಟ್ಟು ಮೆಚ್ಚಿದವಳ ಜೊತೆ ಮರು ಮದುವೆ ಮಾಡಿಕೊಳ್ಳುವ ಹೆಣ್ಣುಗಳು ಹೆಚ್ಚಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ದೂರ ಸರಿದು ನಿಂತು ಮಾತಾಡೋ ದುರಾತ್ಮ. ಹೆಣ್ಣಿನ ಮಾನ ಅಂದ್ರೆ ನಿಮ್ಮಲ್ಲಿರುವ ಬಾಜಾರದಲ್ಲಿಟ್ಟಿರುವ ಕಾಯಿಪಲ್ಯ ಎಂದು ತಿಳಿದುಕೊಂಡ್ರಿವಾ ನೀವು? ಈ ರೀತಿ ಒಂದು ಹೆಣ್ಣಿನ ಮುಂದೆ ನಿಂತು ಮಾತಾಡೋದಕ್ಕೆ ನಾಚಿಕೆ ಬರಬೇಕು ಏನು ಹೆಚ್ಚು ಜನ್ಮಕ್ಕೆ? ಸಾಧ್ವಿ ಕಲಿಯುಗದ ದೊರೆಯಾಗಿ ಮೆರೆತಿರುವ ಈ ರಣದಿಂದ ಮೆಟ್ಟಿನ ಬೆದರಿಕೆ ಹೊಡೆಯುವ ರಂಡೆ ಅಪ್ಪ ಪವಿತ್ರವಾಗಿ ಪಾಟೀಲ್ ಮಾವನ ಕೈ ಹಿಡಿಯಲು ರೆಡಿಯಾಗಿ ಬಂದ. ನೀನ್ ಯಾವ ಸತಿ ಸಾಧ್ವಿ ಸರೋಜ ಎಂಬ ಪವಿತ್ರವನ್ನು ನಿನಗೆ ತೊಡಕಾಗಬಾರದೆಂದು ಅವಳನ್ನೇ ಕೊಲೆ ಮಾಡಿಸಿದ ನೀನ್ ಯಾವ ಸಾಧ್ವಿ ಕಲ್ಪನಾ? ಗತ ವೈಭವದಿಂದ ನಿನ್ನ ಹೊತ್ತಿಕೊಂಡು ಈ ರಾಜನ ಮುತ್ತಿನ ಪಲ್ಲಕ್ಕಿಯ ಮೇಲೆ ನಿನ್ನನ್ನು ಮಲಗಿಸಿ ಆ ನಿನ್ನ ಕೆಂಪಾದ ಕೆನ್ನಿಗೆ ಮುತ್ತಿನ ಮುದ್ರಿಕೆ ಹಾಕದೆ ಬಿಡಲಾರೆ. ಏನಂದೆ? ಇದುವರೆಗೂ ಇಂತಿಂತ ಮಾತುಗಳೆಲ್ಲ ನೀನು ಬಗುತ್ತಿದೆಯಲ್ಲ. ನೀನು ಒಂದೇ ದಿನ ರಕ್ತಕ್ಕೆ ಹುಟ್ಟಿದ ಮಗ ಅಲ್ಲ ಅಂತ ಕಾತದೆ. ನೀನಪ್ಪ ಜಾರಡಿ ಮಗ, ಜಾರತನ ರಕ್ತಕ್ಕೆ ಹುಟ್ಟಿದವನು ಅಂತ ಕಾಣ್ತಾ ಇದೆ. ಹೇಡಿಯಂತೆ ಕುಳಿತುಕೊಂಡು ನಿನ್ನ ಕೀರ್ತಿಸಿಗಳನ್ನು ನೋಡಷ್ಟು ದಟನಲ್ಲ ಆಗಿರಲಿದ್ದೀರಾ? ರಾಜ ಮಹಾರಾಜರ ನಿಶಬ್ದದಲ್ಲಿ ಧರಿಸಿ ನಿನ್ನ ನಾಗರಿಕೆಯನ್ನು ಹೊತ್ತೊಯ್ದು ನಿನ್ನ ಶೀಲದ ಸವಿ ಊಟ ಸವಿದೇ ಬಿಡಲಾರೆ. ನನ್ನ ಮನೆಗೆದ್ದ ಮಹಾಧೀರ ನೀವೇ ಅಲ್ಲವೇ? ಮೆಚ್ಚಿಕೊಂಡೆ. ಈ ನಿಮ್ಮ ಧೈರ್ಯಶಾಲಕ್ಕೆ ನಾನು ತುಂಬಾ ಮೆಚ್ಚಿಕೊಂಡೆ. ಇದೇನು ಕಲ್ಪನಾ, ನಿನ್ನ ಮಾತು ಕಂಡು ನಾನು ಮೂಕನಾಗಿ ಹೋದನಲ್ಲ. ಹೌದು, ನಾನೀಗ ನಿಮ್ಮ ಪ್ರೀತಿಯನ್ನು ಮನಸಾರೆ ಒಪ್ಪಿಕೊಂಡಿದ್ದೇನೆ. ನೀವೀಗ ನನ್ನನ್ನು ಮದುವೆ ಆಗುತ್ತೀರಿ ತಾನೇ? ಅದಕ್ಕಾಗಿಯೇ ನಾನು ನಿನ್ನನ್ನು ಒಪ್ಪಿಕೊಂಡೆ. ಈ ರಣಧೀರನ್ನು ಕೈ ಹಿಡಿದು ತರುವೆಯ ನನ್ನ ಮನೆಯ ಕೀರ್ತಿಯನ್ನು ಹಾಡಬಾರ ಸಂಗಾತಿ. ಆಯ್ತು, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಸಂಗಾತಿಯೇ 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 ಅಪ್ಸರೆ 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 Oh
ಲಕ್ಷ್ಮಣ ಮತ್ತೆ ಬಂದೇ ಬರ್ತೀನಿ तुम कितने ही अपने निर्धार पर रेडी हो ಮಾವ ಮಾವ ಗುಣಶೇಖರ, ಹಣದ ವ್ಯವಸ್ಥೆ ಆಯ್ತೇನಪ್ಪ? ಇಲ್ಲ ಮಾವ, ಕೇಳಲ ರೈತರ ಕೈ ಕಾಲಿಡಿದು ಬೇಡಿಕೊಂಡೆ, ಆದರೆ ಯಾರು ಒಂದು ನಯ ಪೈಸೆ ಕೊಡಲಿಲ್ಲ ಮಾವ ನನಗೆ. ಅದು ನಮಗೆ ಬಂದಿರೋ ಪ್ರಾರಬ್ಧ ಕರ್ಮ, ಯಾರೇನ್ ಮಾಡುವುದು, ನಾವು ಅನುಭವಿಸಲೇಬೇಕು. ಹಾ ಗುಣಶೇಖರ, ಇಂಟರ್ವ್ಯೂಗೆ ಹೋಗಲು ಇನ್ನೂ ಸ್ವಲ್ಪ ಕಾಲಾವಕಾಶ ಇದೆ ಅಲ್ವೇನಪ್ಪ? ನಮಗೆ ಉಳಿದಿರೋದು ಕಾಲಾವಕಾಶ 2 ದಿನ ಮಾತ್ರ. ಅದಕ್ಕೆ ಇಂದು ಸಾಯಂಕಾಲ 4 ಗಂಟೆ ಬಸ್ಸಿಗೆ ಹೊರಡಬೇಕು. ಏನ್ ಮಾಡ್ಬೇಕೆಂದು ತಿಳಿಯದಾಗಿದೆ ನನಗೆ. ಲಕ್ಷ್ಮಣ ಇದ್ದಿದ್ದರೆ ನಮಗಿಂತ ಪರಿಪಾಠ ಬರುತ್ತಿರಲಿಲ್ಲ. ಇದಕ್ಕೆಲ್ಲ ದೇವರೇ ಒಂದು ದಾರಿ ತೋರಿಸ್ಬೇಕಪ್ಪ. ವಿಧಿನೇ ಗೆದ್ದಿತ್ತು. ಇಂಟರ್ವ್ಯೂಗೆ ಹೋಗಲಾರೆ ಮಾವ, ಕೈ ಬಿಟ್ಟು ಬಿಡುತ್ತೇನೆ. ಗುಣಶೇಖರ, ಕಷ್ಟ ದುಃಖಗಳು ಮನುಷ್ಯನಿಗೆ ಬಾರಿದ ಮರಕ್ ಬರ್ತವೇನು? ಇಲ್ಲದ ವಿಷಯವನ್ನು ತಲೆಗೆ ಹಚ್ಚಿಕೊಳ್ಳಬೇಡ. ಇದೆಲ್ಲದಕ್ಕೂ ದೇವರೇ ಒಂದು ದಾರಿ ತೋರಿಸುತ್ತಾನೆ. ಮಾವ ಮಾವ, ನನ್ನ ಸಲುವಾಗಿ ನೀವೇಕಿಷ್ಟು ತೊಂದರೆ ತೆಗೆದುಕೊಳ್ಳುತ್ತೀರಿ? ನಿಮಗೆ ತ್ರಾಸ್ ಮಾಡಿ ನಾನು ನೌಕರಿ ಸೇರುವುದು ಪ್ರಯೋಜನವೇನಿಲ್ಲ. ಹಾ, ಆ ಮಾತಾಡಬೇಡ ಗುಣಶೇಖರ. ನಿನ್ನ ತಂಗಿ ಆಸೆಯಂತೆ ನೀನು ನೌಕರಿಗೆ ಸೇರಲೇಬೇಕು. ಅದಕ್ಕೆ ಎಷ್ಟೇ ಹಣ ಬೇಕಿದ್ದರು ಊರೂರು ತಿರುಗಿ ಭಿಕ್ಷೆ ಬೇಡಿಯಾದರೂ ತಂದು ಕೊಡುತ್ತೇವೆ. ನೀನು ಮಾತ್ರ ಹೋಗೋದಿಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ, ಹೇಳ್ಬೇಡ. ಬೇಡ ಮಾವ ಬೇಡ. ನಿನ್ನ ಹಳೆಯ ಜೀವಂತ ಇರುವಾಗ ನಿಮ್ಮನ್ನು ಭಿಕ್ಷೆ ಬೇಡ ಕಳಿಸುವುದೇ? ಬೇಡ ಮಾವ ಬೇಡ. ಅಳಬೇಡ ಕಣೋ, ಅಳಬೇಡ. ವಿಧಿಯ ಮುಂದೆ ಗೆದ್ದವರಾರು. ಸ್ವಲ್ಪ ತಾಳು, ಬರುತ್ತೇನೆ. ನನ್ನ ಅಳಿಯನ ನೌಕರಿ ಸಲುವಾಗಿ ಸತ್ತು ಹೋದ ನನ್ನ ಸೊಸೆಯ ಮೂಗುತಿ ಮತ್ತು ಮಾಂಗಲ್ಯ ತಗೊಳಪ್ಪ, ತೆಗೆದುಕೊಂಡು ಹೋಗು. ಬೇಡ ಮಾವ ಬೇಡ. ನನ್ನ ತಂಗಿಯ ಮಾಂಗಲ್ಯ ಮೂಗುತಿ ಮಾರಿ ಅದರಿಂದ ನೌಕರಿ ಪಡೆಯಬೇಕು ಹೆಮ್ಮೆ ನನಗಿಲ್ಲ. ಹುಚ್ಚಪ್ಪ, ಸಮಯಕ್ಕೆ ಅನುಸಾರವಾಗಿ ನಾವು ನಡೆಯಲೇಬೇಕು. ಅದೃಷ್ಟದ ಬಾಗಿಲು ತೆರೆದಾಗ ಬೇಡವೆಂದು ಹೇಳುವುದು ಬುದ್ಧಿವಂತರ ಲಕ್ಷಣವೂ ಅಲ್ಲ. ತಗೋ, ತೆಗೆದುಕೊಂಡು ಹೋಗು. ಮಾವ, ಈ ನಿಮ್ಮ ಋಣ ಯಾವ ಜನ್ಮದಲ್ಲೂ ತೀರ್ಸಲಾಗದು. ನನಗೆ ಅಪ್ಪಣೆ ಕೊಟ್ಟು ಹೋಗಲಿಕ್ಕೆ ಅಪ್ಪಣೆ ಕೊಟ್ಟು ನನಗೆ ಆಶೀರ್ವಾದ ಮಾಡಿ ಮಾವ. ಎದ್ದೇಳಪ್ಪ, ನೀನು ಹೋಗುವ ಕೆಲಸ ಸಕ್ಸಸ್ ಆಗಲೆಂದು ಆ ಶರಣ ಬಸವನಲ್ಲಿ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ. ಬರುವೆ ಮಾವ. ಆಯ್ತಪ್ಪ, ಹೋಗಿ ಬಾ. ಯಾರ್ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗಲೇಬೇಕು. ಚಿಕ್ಕಂದಿನಿಂದ ಸಾಕಿ ಬೆಳೆಸಿದ ನನ್ನ ಮಗ ನನ್ನ ಅರ್ಧದಲ್ಲೇ ಕೈ ಬಿಟ್ಟು ಹೋದ. ಅಪ್ಪಾಜಿ, ವಿಧಿ ಎಂಬುದು ಬಡವರಿಗೆ ಬೆಂಗ ಒಲಾಗಿರುವಾಗ ಅದನ್ನು ಅಳಿಸಿ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ. ಬಾ ನರಸಿಂಹ, ಲಕ್ಷ್ಮಣ ಸಿಕ್ಕನೆ? ಅವನಿಂದ ಆಗುವ ಕೆಲಸ ಬಹಳ ಇದೆ. ನರಸಿಂಹ, ಆ ಫೋಟೋದಲ್ಲಿರುವ ದಂಪತಿಗಳು ಯಾರೆಂದು ಗೊತ್ತೇ ನಿನಗೆ? ಯಾರವರು? ಎಷ್ಟು ವೈಭವದಿಂದ ಕಾಣುತ್ತಿದ್ದಾರೆ? ಅವರು ಇಂದಿನ ಕಾಲದ ಬಡವರ ಬಂಧು, ಧರ್ಮದ ಸಿಂಧು. ಅಷ್ಟೇ ಅಲ್ಲ, ರೌಡಿಗಳಿಗೆ ರಾಜನಾಗಿ ಕರ್ಮದ ದನಕರಿಗೆ ಧರ್ಮವಂತನಾಗಿ ಮೆರೆದವರಪ್ಪ. ಅವರು ನಿನ್ನ ತಂದೆ ತಾಯಿಗಳು. ನೀನು ಕೂಡ ಅವರಂತೆ ನ್ಯಾಯ ನೀತಿಗೆ ಹೆಸರಾಗಿ ಈ ಮನೆಯ ಕೀರ್ತಿಯನ್ನು ತರ್ತೀಯೇನೋ ಲಕ್ಷ್ಮಣ? ಹಾಗಾದರೆ ನಾನು ನಿಮ್ಮ ಮಗನಲ್ಲವೇ? ಅಲ್ಲಪ್ಪ, ನಾನು ನಿಮ್ಮ ಮನೆಯ ಜೀತದಾಳು. ಆ ಫೋಟೋದಲ್ಲಿರುವ ದಂಪತಿಗಳೇ ನಿನಗೆ ಜನ್ಮ ಕೊಟ್ಟ ಮಾತಾಪಿತರು. ನಾನಪ್ಪ ನಿನ್ನ ಮಗ ಲಕ್ಷ್ಮಣ. ಅಪ್ಪ, ನನ್ನ ಮಗ ಇವನು. ನಾನು ಯಾರ ಮಗಪ್ಪ ಹೇಳಪ್ಪ? ಲಕ್ಷ್ಮಣ, ನಾನು ನಿನ್ನ ತಂದೆ ಇಲ್ಲಪ್ಪ, ನಿಮ್ಮ ಮನೆಯ ಜೀತದಾಳು. ಆ ಫೋಟೋದಲ್ಲಿರುವ ದಂಪತಿಗಳೇ ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳು. ಅಪ್ಪ, ಎಂತ ವಿಚಿತ್ರವಾದ ಸತ್ಯವನ್ನು ಹೇಳುತ್ತಿರುವೆ ತಂದೆ. ನಾನೆಯಾಗಿ ಹೇಳು, ನಾನು ಯಾವ ತಾಯಿಯ ಕರುಳಿನ ಕುಡಿ ಎಂದು ಹೇಳಪ್ಪ, ಹೇಳು. ಲಕ್ಷ್ಮಣ, ನೀನು ಇದ್ದಲಿಗೆ ಗ್ರಾಮದ ರಾಜೇಂದ್ರ ಬಹದ್ದೂರ್
ಹಾಗೂ ತಾಯಿ ರಾಜೇಶ್ವರಿ ಅವರ ಮಗ ನೀನು. ಆಯ್ತಪ್ಪ, ಸತ್ಯ. ಆಯ್ತಪ್ಪ, ಸತ್ಯವಾಗಿ ತರುತ್ತೇನೆ. ದೇವರಂತ ತಂದೆ ತಾಯಿ ಆಶೀರ್ವಾದ ನನ್ನಂತ ಯುವಕನ ಮೇಲಿದ್ದರೆ ಸಾಕು. ನ್ಯಾಯ ನೆಲಸಮ ಮಾಡಿ ಅನ್ಯಾಯವೇ ನನ್ನ ಬಲಗೈಯಸ್ತವೆಂದು ವಸ್ತ್ರಧಾರಿ ಕಟ್ಟಿ ಈ ನಾಡಿನ ಹೆಸರಾಂತ ಶ್ರೀಮಂತರ ಶಿರಾನೇ ತೆಗಿತೀನಿ. ಹೇಳಪ್ಪ, ನನ್ನ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ಅವರು ಎಲ್ಲಿರುವರು? ಹೇಳುತ್ತೇನಪ್ಪ, ನಿನ್ನ ತಂದೆ ತಾಯಿಗಳಿಗೆ ಅವಳಿ ಜವಳಿ 2 ಗಂಡು ಮಕ್ಕಳು. ಆದರೆ ವಿಧಿಯ ಹೋರಾಟದಲ್ಲಿ ಅವರು ಬೆಂಕಿಯಲ್ಲಿ ಸಿಕ್ಕು ಸುಟ್ಟು ಸತ್ತು ಹೋದರಪ್ಪ, ಸತ್ತು ಹೋದರು. ಅಪ್ಪ, ಅಪ್ಪ, ಉರಿಯುತ್ತಿರುವ ಕೆಂಡದಲ್ಲಿ ನನಗೆ ಜನ್ಮ ನೀಡಿ ನನ್ನ ಮಾತಾಪಿತರನ್ನು ಸುಟ್ಟು ಹಾಕಿದ ಆ ಪಾಪಿಯರನ್ನು ನಾನು ಉರುಳಿಸುತ್ತೇನೆ. ಹೇಳಪ್ಪ, ಆ ಕೆಟ್ಟ ಹುಳ ಯಾವುದೆಂದು? ಆವೇಶ ಪಡಬೇಡ ಮಗು. ಆ ವಿಷ ಜಂತುವಿನ ಸಮಾಧಿ ಕಟ್ಟುವ ಸಮಯ ಇನ್ನೇನು ದೂರವಿಲ್ಲ. ಆದರೆ ನಿನ್ನ ತಮ್ಮ ಸಿಂಧೂರನನ್ನು ಹೊರತರುವ ಸಾಹಸ ಮಾಡಬೇಕು ಅಷ್ಟೇ. ಅಪ್ಪ, ಆ ರಣಧೀರನ ಮನೆಯಲ್ಲಿ ಸಿಂಧೂರ ನನ್ನ ತಮ್ಮನೇ? ಲೇ ಹೇಳಿ ನನ್ನ ಮಗನೇ ರಣಧೀರ, ನನ್ನ ತಮ್ಮನ ಕೈಗೆ ಆಯುಧ ಕೊಟ್ಟು ಅವನನ್ನು ರೌಡಿಯನ್ನಾಗಿ ಮಾಡಿದೆಯಾ ಮಗನೇ? ಬರುವೆ ಈಗ ನಿಮ್ಮ ದರ್ಪ ಸಾಮ್ರಾಜ್ಯಕ್ಕೆ. ನಿಲ್ಲು ಲಕ್ಷ್ಮಣ, ನಿಲ್ಲು ಲಕ್ಷ್ಮಣ, ನಿಲ್ಲು. ದುಡುಕು ಬಲು ಕೆಡಕು. ಮೊದಲು ಸಿಂಧೂರ ನಮ್ಮನ್ನು ನಂಬಬೇಕು. ಅವಸರದಲ್ಲಿ ಕೈ ಹಾಕಿದರೆ ಅದು ನಮಗೆ ಅಪಾಯ. ಅಪಾಯ? ಯಾವುದು ಅಪಾಯ? ಮೋಸ ಮಾಡಿದವರೇ ಅಪಾಯದಲ್ಲಿ ಸಿಕ್ಕಾಯಿಕೊಳ್ಳಬೇಕು. ನ್ಯಾಯವಂತರೆಂಬ ಸೋಗು ಹಾಕಿ ಗೇಲಿ ಮಾಡುತ್ತಿರುವಾಗ ನನ್ನ ತಮ್ಮನನ್ನು ನನ್ನ ಕೈವಶವಾಗಿ ಮಾಡಿಕೊಳ್ಳುವುದು ಅಸಾಧ್ಯವಾದ ಮಾತಲ್ಲ. ಅಪ್ಪ, ಹೇಳಪ್ಪ, ನನ್ನ ಹೆತ್ತಮ್ಮರ ಕೊಂದ ಪಾಪಿ ಯಾರೆಂದು? ಆ ಕೆಟ್ಟ ಹುಳ ಯಾವುದೆಂದು ಹೇಳಪ್ಪ, ಹೇಳು. ಬೇಡಪ್ಪ, ಆ ವಿಷಯವನ್ನ ಈಗ ಕೇಳಬೇಡ. ನಿನ್ನ ತಮ್ಮ ಸಿಂಧೂರ ಯಾವತ್ತು ನಿನ್ನ ಅಣ್ಣ ಅಂತ ಅಪ್ಪಿಕೊಳ್ತಾನೋ ಅಂದೇ ಆ ವಿಷಯವನ್ನ ಹೇಳ್ತೇನೆ. ಅಪ್ಪ, ಮಗನ ಸಾಧನೆ ಮುಂದೆ ಸತ್ಯವನ್ನು ಪ್ರಸ್ತಾಪ ಮಾಡಲು ನಿಮಗೆ ಅನುಮಾನ. ಅದನ್ನು ಹೇಗೆ ತಿಳಿಯಬೇಕೆನ್ನುವುದು ನನಗೆ ಗೊತ್ತು. ಅಪ್ಪ, ಹೆತ್ತವರು ಅವರಾದರು, ಹಡೆದ ತಂದೆ ತಾಯಿ ನನ್ನಪ್ಪನೇ. ನಿನ್ನ ಜನ್ಮದುರನ್ನ ನಾವ ಜನ್ಮದಲ್ಲಿ ತೀರಿಸಲಿ ತಂದೆ, ತೀರಿಸಲಿ. ತಮ್ಮ ಸಿಕ್ಕನೆಂದು ಸಂತೋಷದ ಖುಷಿಯಲ್ಲಿ ನನ್ನನ್ನು ಮರೆಯದೆ ಉಳಿದಿರಲು ಅದೇ ನನಗೆ ದೊಡ್ಡ ಉಪಕಾರನಪ್ಪ, ದೊಡ್ಡ ಉಪಕಾರ. ಎಲ್ಲಾದರೂ ಉಂಟೆ ತಂದೆ, ನಿಮ್ಮ ಕೈ ತುತ್ತಿನ ಶಕ್ತಿ ನನ್ನಲ್ಲಿ ಪ್ರಬಲವಾಗಿರುವಾಗ ನನಗಿನ್ನಾವುದರ ಭಯವಿಲ್ಲ. ಈ ನಿನ್ನ ಮಗನೇ ನಮ್ಮೂರ ರಾಜ್ಯೇಂದ್ರ ಬಹುದೂರನೇ, ನಮ್ಮೂರ ದೊರೆಯನ್ನು ನೀ ಎದೆ ತಟ್ಟಿ ಹೇಳಿದರೆ ಸಾಕು, ಶಿವನಹಳ್ಳಿ ಆಸ್ತಿ ಕದ್ದು ಅವರ ರಕ್ತ ಕುಡಿದು ರಾಜ್ಯನಾಗಿ ಆಳ್ಬೇಕೆಂದಿರುವ ಆ ಮಟ್ಟ ಹಾಕಿ ನಾನೇ ಜಮೀನ್ದಾರ್ ಮಗನಾಗಿ ಬಾಳುವೆ. ಸಂತೋಷ ಲಕ್ಷ್ಮಣ, ಸಂತೋಷ. ನಿನ್ನನ್ನು ನನ್ನ ಮಗನಾಗಿ ಪಡೆದಿದ್ದಕ್ಕೆ ಈ ಲೋಕನಾಥನ ಜನ್ಮ ಸಾರ್ಥಕವಾಯ್ತಪ್ಪ. ನಡಿಯಪ್ಪ, ಈ ತಂದೆ ಮಾಡಿದ ಪ್ರಸಾದ ಸ್ವೀಕರಿಸು. ಕಂಡ ಕಂಡು ತನ್ನೆಲ್ಲ ಸೇಡು ಸೇಡು ಎಂದು ಶಿಖರಕ್ಕೆ ತೆಕ್ಕಿ ಬೀಳುವ ನೀನೊಬ್ಬರನ್ನು ಹೇಳಿಸಿಂದು ನಿನಗೆಂದು ಅರ್ಥವಾಗಬೇಕು.
ಈ ಮದನ್ ಪಾಟೀಲನ ಪರಾಕ್ರಮ. ಕಾವೇರಿ ಎಂದು ನಿನ್ನ ಅಣ್ಣನ ಸ್ನೇಹ ಬೆಳೆಸಿದೆನು ಅಂದೇ ಕಣ್ಣಿಟ್ಟಿರುವನೇ ನಿನ್ನ ಸರ್ಪ ಸಾಮ್ರಾಜ್ಯಕ್ಕೆ. ಕಲ್ಪನಾ ರಣಧೀರನ ಹೆಂಡತಿ ಎಂದು ಒಪ್ಪಿದ ಕ್ಷಣದಲ್ಲಿ ಮನದೊಲಿಸಿಕೊಂಡರು ಈ ಪಾಟೀಲನ ಮನದನಿಯಾಗಿರುವ ನಿನ್ನಿಂದಲೇ ರೂಪಿಸಿಕೊಳ್ಳುವೆ ನನ್ನ ಸಹೋದರ ಮಾವನ ಸರ್ಪ ಸಾಮ್ರಾಜ್ಯವನ್ನು. ಕಲ್ಪನ ಹೇಳಿಕೆಯಂತೆ ರಣಧೀರನ ಮನೆಯ ಮಸನ ಮಾಡಿ ನಮ್ಮೂರ ಹಮ್ಮೀರನೆಂದು ಮರೆಯುವ ಆ ರಣಧೀರನ ಮನೆಯ ಮಸನ ಮಾಡಿ ಆ ರಣಧೀರನ ಸಾಮ್ರಾಜ್ಯಕ್ಕೆ ನಾನು ಒಡೆಯನಾಗದಿದ್ದರೆ ಮೇರೆ ನಾಮ್ ಸೋಲಿಲ್ಲದ ಸರ್ದಾರ್ ಮದನ್ ಪಾಟೀಲನೇ ನಹಿಯ. ಸರ್ಪ ಸಾಮ್ರಾಜ್ಯದ ದೊರೆಯಾಗಿ ಮೆಟ್ಟಿರುವ ಈ ರಣಧೀರನಿಗೆ ಸರ್ಪ ಸಂಪತ್ತಿಗೆ ನಾಯಕನಾಗಬೇಕೆಂದು ನನ್ನ ತಂಗಿಯ ಗಂಡನ ಹೆಮ್ಮೆಯಿಂದ ನನ್ನ ಎದುರಾಗಿ ನಿದ್ರಲ್ಲ ಅಲ್ಲಿ ಹಾಸ್ ಜೋಗಿ ಸಿಂಧೂರ. ಸಿಂಧೂರ, ನೀನು ನನಗೆ ಸಹಾಯಕನಾಗಿ ಬಂದು ಈ ನನ್ನ ಧೀರನನ್ನು ಎದುರು ಹಾಕಿಕೊಂಡರೆ ಕ್ಷಣದಲ್ಲಿ ಧೂಳಾಪುವುದು ಜೀವ. ಲಕ್ಷ್ಮಣ ನಿನ್ನ ಅಣ್ಣ ಹೌದಲ್ಲು ಪರೀಕ್ಷಿಸೋಸ್ಕರ ಪಾಟೀಲನನ್ನು ಹಸ್ತರವಾಗಿ ಕಳಿಸಿದ್ದೇನೆ. ನಿಜವಾಗಲೂ ಸಿಂಧೂರ್ ನನ್ನ ಲಕ್ಷ್ಮಣನೇ ಆಗಿದ್ದರೆ ಹಿಂದೆ ನಿಮ್ಮ ದಿನ ಕರ್ಮ ಮುಗಿಸಿ ಮನಸ್ಸಿಗೆ ವಿಶ್ರಾಂತಿ ಘೋಷಿಸುತ್ತೇನೆ. ಮುಟ್ಟಿದಂಗಾಯ್ತು ತಿಪ್ಪ. ತಿಪ್ಪ, ಇಷ್ಟು ದೂರ ನಿನ್ನ ಪ್ರಯಾಣ? ಅಪ್ಪ ನಮ್ ದನಿಯರ್ ಕಳಿಸಿಕೊಟ್ಟಾರ್ರಿ. ಅಂತೂ ನಿಮ್ಮ ಧನಿಕರಿಗೆ ಈ ರಣಧೀರನ್ನ ಬಿಟ್ಟರೆ ಗತಿ ಇಲ್ಲ ಅಲ್ಲವೇನು? ಯಾಕಂದ್ರೆ ನಾಳೆ ಮಳೆ ಆಗೋಣ ಅದಾನ್ರಿ. ನಮ್ಮ ಅಪ್ಪಾರ ದನಿಯರ್ ಕಳಿಸ್ಕೊಟ್ಟಾರ್ರಿ. ನಿಮಗ್ ಜೀವದ ಹೇಳಿ ಬಾ ಅಂತ. ಯಾವ ಸುದ್ದಿಲೇ ಅದು? ಅಪ್ಪರ ಬಿಡ್ರಿ. ಹೇಳ್ತೀವಲ್ಲ ನಡಮುರಿ ಹಂಗ ಹೊತ್ತು ಕಳಿಸಲ್ಲ ಮಗನೆ. ಅಪ್ಪರ ನನಗೇನ್ ಸುಳ್ಳು ಹೇಳಕ ನೀವೇನ ನನಗೇನ ಗುಂಜಿ ಗುಂಜಿ ಬಂಗಾರ ಕೊಟ್ಟಾನ್ರಿ. ವೆರಿ ಗುಡ್ ತಿಪ್ಪ, ನೀನು ನಡೆ.
ಹೌದು, ಅವರಿಬ್ಬರು ಅಣ್ಣ ತಮ್ಮಂದಿರು. ಅದಕ್ಕೆ ಇಬ್ಬರ ಮಾತು ಒಂದೇ ರಕ್ತ. ಕಣಕಣದಲ್ಲೂ ಆ ರಪ್ಪಳಂತೆ ಕಂಡದೆ ಗುಂಡಿಗೆ. ನಾನು ಮಾಡ್ತಿರುವ ಹಿಂದಿಯ ಕೆಲಸಕ್ಕೆ ಅವರಪ್ಪ ಅಡ್ಡ ಬಂದ. ಈಗ ಇವರು ಅಡ್ಡ ಬರ್ತಿದ್ದಾರೆ. ಇವರನ್ನು ಸುಮ್ಮನೆ ಬಿಟ್ಟರೆ ನನ್ನ ಪ್ರಾಣಕ್ಕೆ ಅಪಾಯ. ನೀ ಎಲ್ಲಿ ಅಡಿಗೆಕೊಂಡು ಕುಳಿತರೂ ಸರಿ, ಈ ಹಠ ಯೋಗಿ ನೀನು ನನ್ನ ಬಿಡಲಾರನು. ಬಾಲೆ, ಎಲ್ಲಿ ಅಡಿಗೆಕೊಂಡು ಕುಳಿತಿರುವೆ? ನನ್ನ ಮಕ್ಕಳ, ನಿಮಗೇನು ಬೇಕು? ಲೇರನ ಮದನ್ ಪಾಟೀಲ್, ಇಂದು ನಿನ್ನ ಕೊನೆಗಾಲ ಮಗನೇ. ಇಂದು ನಿನ್ನನ್ನು ಜೀವಂತ ಬದುಕಿಸಲು ಬಿಡಲಾರೆ. ಮುಗಿತು ನಿನ್ನ ಕತೆ. ರಾಣಾಧೀರ್, ನಿನ್ನ ಕಥೆಯು ಮುಗಿತು ಮಗನೇ. ಲಗ್ನ ಮಾಡ್ಸಕ್ ಯಾರು ಗಟ್ಟಿಲ್ಲ. ಲಗ್ನ ಇಲ್ಲ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಶಿವಕರುಣ ಸಾಗರ